ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನೋಂದಣಿಯಾದ ಸುಮಾರು 88 ಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚಿ 1,56,92,636 ರೂಗಳ ಚಿನ್ನಾಭರಣಗಳು, ವಾಹನಗಳು, ಸ್ಕೂಟರ್ಗಳು, ಭಾರೀ ವಾಹನ ಚಕ್ರಗಳು ಮುಂತಾದ ಕಳವಾದ ವಸ್ತುಗಳನ್ನು ಇಂದು ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ವಶಪಡಿಸಿಕೊಂಡಿದ್ದ ವಸ್ತುಗಳನ್ನು ಪ್ರದರ್ಶನ ಮಾಡಿದ ಬಳಿಕ ಮೈಸೂರು ದಕ್ಷಿಣ ವಲಯ ಮಹಾನಿರ್ದೇಶಕರಾದ ಡಾಕ್ಟರ್ MB ಬೋರಲಿಂಗಯ್ಯ ಅವರ ಸಮ್ಮುಖದಲ್ಲಿ ಮಾಲೀಕರಿಗೆ ಅವರ ಸೊತ್ತು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ BT ಕವಿತಾ, ಹೆಚ್ಚುವರಿ ವರಿಷ್ಠಾಧಿಕಾರಿ ಶಶಿಧರ್, DYSP ಲಕ್ಷ್ಮಯ್ಯ, ಧರ್ಮೇಂದ್ರ, ಸೋಮಣ್ಣ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಹರಪಳ್ಯ, ಕೊಳ್ಳೇಗಾಲ ಗ್ರಾಮಾಂತರ, ಬೇಗೂರು ಠಾಣಾ ವ್ಯಾಪ್ತಿ ಪ್ರಕರಣದಲ್ಲಿ ಕಳವಾದಂತಹ ವಸ್ತುಗಳನ್ನು ಹಚ್ಚಿಕೊಂಡಿದ್ದಾರೆ. ವಾರ್ದರ್ ಅಹಮದ್ 150 ಗ್ರಾಂ ಚಿನ್ನ. ಅಂದಾಜು ಸುಮಾರು 1,56,00,000 ಬೆಲೆ ಬಾಳುವಂತಹ ಚಿನ್ನಾಭರಣಗಳು, ವೆಹಿಕಲ್ಸ್ ಮತ್ತು ಇತರೆ ವಸ್ತುಗಳು. ಇದನ್ನು ನಮ್ಮ SP ಕವಿತಾ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಒಂದು ಒಳ್ಳೆ ಕೆಲಸ ಮಾಡಿ ಇಷ್ಟು ರಿಕವರಿ ಮಾಡಿದ್ದಾರೆ. ನಾರ್ಮಲಿ ಕಳ್ತನಗಳು ಮನೆ ಲಾಕ್ ಮಾಡ್ಕೊಂಡು ಹೋದಾಗ ಸಂದರ್ಭದಲ್ಲಿ ಕೆಲವು ಸಲ ಆಗ್ತವೆ. ಕೆಲವು ಸಲ ಇನ್ನೊಂಥರ ಮಾಡೋಸ್ ಅಂದರೆ ಹೊಲ್ದ ಹತ್ರ ಕೆಲಸ ಮಾಡಬೇಕಾದ್ರೆ, ಸಿಟಿಲೆಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ, ಎಲ್ಲ ಹೋಗ್ಬೇಕಾದ್ರೆ ಚೈನಾಗಿ ಕಿತ್ಕೊಂಡು ಹೋಗುವಂಥದ್ದು ಆ ಸಂದರ್ಭ ಇರ್ತದೆ. ಅದ್ರ ನಂತರ ವೆಹಿಕಲ್ಸ್ನ ಇತರ ಕಡೆಯಿಂದ ಕತ್ಕೊಂಡು ಹೋಗಿರುವಂಥ ಸಂದರ್ಭ ಇರ್ತದೆ. ಕೆಲವು ಕಡೆ ಕ್ಲೂ ಇರುತ್ತೆ, ಕೆಲವು ಕಡೆ ಕ್ಲೂ ಇರೋದಿಲ್ಲ. ಅದನ್ನು ಪತ್ತೆ ಹಚ್ಚೋದು ಭಾಳ ಕ್ಲಿಷ್ಟಕರ, ಕ್ಲೂ ಇಲ್ಲದೆ ಇರೋದ್ರಲ್ಲಿ. ಹಾಗಾಗಿ ಏನು ನಮ್ಮ ಚಾಮರಾಜನಗರ ಜಿಲ್ಲೆಯ ರಿವಾರ್ಡ್ಸ್ನ, ಈ ಪ್ರಕರಣ ಪತ್ತೆ ಮಾಡಿದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ರಿವಾರ್ಡ್ಸ್ನ ಬಹುಮಾನವನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾವು ನೋಡಿಕೊಂಡು ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದೋ 1-2 ಕೇಸ್ ಐಡೆಂಟಿಫೈ ಮಾಡಿ ಅದಕ್ಕೆ ನಾನು ಸಹ ನಮ್ಮದು ದಕ್ಷಿಣ ವಲಯ IGP ಅವ್ರ ಕಡೆಯಿಂದ ಸಹ, ನನ್ನ ಆಫೀಸ್ ಕಡೆಯಿಂದ ಸಹ ಒಂದು ಬಹುಮಾನವನ್ನು ನಾನು ಕೊಡ್ತೇನೆ. ಏನಾಗಿದೆ, ಇದ್ರ ಜೊತೆಗೆ ಸಾಕಷ್ಟು ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಕಳ್ತನ ಮಾಡಕ್ಕೆ ಬಂದಂಥವ್ರು